ನಿಮ್ಮನ್ನು ನೋಡಬೇಕು, ಜೀವನ ರುಚಿಯನ್ನ ಬದುಕಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ಈ ಕಾಲಕ್ಕೆ ದೊಡ್ಡ ಸಂದೇಶ ಅಂತ. ಹೌದು, ಇದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ಳೋದು. ಓಕೆ, ಯಾರು ಬೇಕಾದ್ರೆ ದಿಢೀರ್ ಅಂತ ಮಾಡ್ಕೋಬಹುದು, ಆ ತರದ್ದು. ಹೌದು. ಹಣಕ್ಕಾಗಿಯೋ ಅಥವಾ ಇನ್ಯಾವುದಕ್ಕಾಗಿಯೋ ಕೆಲಸ ಮಾಡೋದಲ್ಲ. ಏನ್ ಇವ್ರೀಗ ಸುಮ್ಮನೆ ಕೂತ್ರು ಜೀವನ ಹೋಗಲ್ವಾ? ಹೋಗುತ್ತೆ, ಮಾಡ್ತಾ ಇರೋದಷ್ಟೇ. ನೋಡಿ, ಸೂಪರ್ ಸೂಪರ್. ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕೊಂಡ್ರೆ ಸವಿಯಕ್ ಚೆನ್ನ. ಅವರು ಹೇಳಿದ್ರು ನಿಮ್ದು ಹಳೆ ಶೈಲಿ ಇರ್ತಲ್ಲ, ಸುಲಭವಾಗಿ ಮಾಡ್ಕೊಬೋದು ಮನೆ. ಹೌದು, ಸುಲಭವಾಗಿ ಮಾಡ್ಕೊಳ್ಳೋಂಗಿರ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡಿ, ಈ ಒಂದು ಕ್ಯಾರಿಯರು ಅಹಲ್ಯಾಬಾಮ್ ಅವ್ರ ಕಿಚನಲ್ಲಿ ಸಿಗುತ್ತೆ. ನಾವು ಇದೇ ಕ್ಯಾರಿಯರು ಬರ್ದಿದೆ ನೋಡಿ, ಸುಪ್ರೀಂ ಕ್ಲಾಸಿಕ್ ಪಲಾವ್, ಮೆಂತೆ ಪಲಾವ್ ತರಿಸ್ಕೊಂಡಿದ್ವಿ. ಹೆಂಗಿತ್ರಿ, ಅವತ್ತೇ ಕೇಳ್ಕೊಂಡ್ವಿ ನಾವು ಇದನ್ನು ತೋರಿಸ್ಬೇಕಮ್ಮ ಅಂತ. ಒಪ್ಕೊಂಡಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಮೆಂತೆ ಪಲಾವ್. ಬನ್ನಿ ಮಾಡೋಣ. ನೀವು ತರಿಸ್ಕೋಬೇಕು ಇದೇ ಕ್ಯಾರಿಯರು. ಮುಂದೆ ನೋಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಪಕ್ಕದಲ್ಲಿರೋ ಒಂದು ಕ್ಯಾರಿಯರು, ಇದರಲ್ಲೇ ನಾವು ಮೆಂತೆ ಪಲಾವ್ ತಗೊಂಡಿದ್ವಿ. ಇವತ್ತು ಅದನ್ನೇ ಕೇಳಿದ್ವಿ ನಿಮಗೆ. ಇವಾಗ ಮಾಡಿ ತೋರಿಸ್ಬೇಕು ಅನ್ಕೊಂಡಿದೀನಿ. ಇದೇ ಕ್ಯಾರಿಯರ್ ನಲ್ಲೇ ನಾನು ಎಲ್ಲರಿಗೂ ಮೆಂತ್ಯ ಪಲಾವ್ನೆಲ್ಲ ಕಳಿಸೋದು. ಇವಾಗ ಮಾಡೋ ವಿಧಾನ ನಿಮಗ್ ತೋರಿಸ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದೆ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡ್ಕೊಳ್ಳೋ ಅಂತ ಮೆಂತ್ಯ ಪಲಾವ್. ಎಷ್ಟು ಅಳತೆಗೆ ಮಾಡ್ತೀವಿ? ನಾನೊಂದು 2 ಪಾವ್ ಅಕ್ಕಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಟೊಮೊಟೊ, ಪುದೀನ ಸೊಪ್ಪು, ಎಲ್ಲ ಸಿಂಪಲ್ ಆಗಿರೋದು ಇದು. ಇವಾಗ ಮೆಂತ್ಯ ಪಲಾವ್ಗೆ ರುಬ್ಬಕ್ಕೆ ಹಾಕೊಳ್ಳೋ ಸಾಮಾನು: ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಮಸಾಲೆ ಎಲೆ, ಏಲಕ್ಕಿ, ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿದ್ರೆ ರುಚಿ. ಇನ್ನು ಬೇಕಾದನ್ನೆಲ್ಲ ಹೇಳ್ತೀನಿ. ಒಗ್ಗರಣೆಗೆ ಹಾಕಿ ಮಾಡ್ತಾ ಶುರು ಮಾಡ್ಬಿಡ. ಬದನೆಕಾಯಿ ಮತ್ತೆ ಬೆಂಡೆಕಾಯಿ ಮೊದಲನೇದಾಗಿ ಸ್ವಲ್ಪ ರುಬ್ಬಕ್ ಸಾಮಾನುಗಳು ಹಾಕೋತಾ ಇದ್ದೀವಿ. ನಾವು ಇಟ್ಕೊಂಡಿದ್ರೊಳಗೆ 5-6 ಎಸ್ಲು ಚಕ್ಕೆ ಹಾಕಿದ್ದೀನಿ, ಒಂದು 8 ಲವಂಗ ಹಾಕಿದ್ದೀನಿ, ಒಂದು 4 ಏಲಕ್ಕಿ. ಈ ಮಸಾಲೆ ಎಲೆ ಒಗ್ಗರಣೆಗೆ ಹಾಕೋದು. ಹಸಿಮೆಣಸಿನ್ಕಾಯಿ 10 ಹಸಿಮೆಣಸಿನ್ಕಾಯಿ. 2 ಪಾವ್ ಅಕ್ಕಿಗೆ ಖಾರ ಜಾಸ್ತಿ ಆಗ್ಬಿಡುತ್ತೆ, ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ. 10 ಸಾಕು. ಇದ್ರ ಜೊತೆ ರುಬ್ಬಕ್ಕೆ ಸ್ವಲ್ಪ ಪುದೀನ ಸೊಪ್ಪು. ಇನ್ನು ಮಿಕ್ಕಿದ್ದೆಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ಎಲ್ಲ ರುಬ್ಬಕ್ಕೆ ಹಾಕೊಂಡಿನಿ. ತೆಂಗಿನಕಾಯಿ ಅದ್ರ ಜೊತೆ ರುಬ್ಬೇಕು. ತಗೋಬರ್ತೀನಿ. ಆಯ್ತಾ? ಆಗಿದೆ, ಸಾಕು. ಇದು ತುಂಬಾ ನುಣ್ಣಗೇನು ಆಗ್ಬೇಕಾಗಿಲ್ಲ. ಇವಾಗ ಕರೆಕ್ಟಾಗಿ ಆಗಿದೆ. ಇದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ಳೋದು. ಓಕೆ. ಹೊಸ ಕುಕ್ಕರ್ ಉದ್ಘಾಟನೆ. ಹೊಸ ಕುಕ್ಕರ್ ಇತ್ತು. ಫಸ್ಟ್ ಪಲಾವ್ ಮಾಡಕ್ ರೆಡಿ ಮಾಡೋಣ ಅಂತ ನೋಡಿ ವೀಕ್ಷಕರೇ. ಇವಾಗ ಪಲಾವ್ಗೆ ಎಷ್ಟು ಹಾಕಿಗ್ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಒಂದು 150 ಗ್ರಾಮ್ ಎಣ್ಣೆ ಹಾಕ್ಬೇಕು. ಇವಾಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು. ಸಾಕು. ತುಪ್ಪ ಎಷ್ಟು ಅಂತಂದರೆ ಒಂದು 50 ಗ್ರಾಮ್ನಷ್ಟು. ಇವಾಗ ಒಂದು ಸ್ವಲ್ಪ ಇದು ಅರಿಶಿನ ಒಗ್ಗರಣೆಗೆ, ಅಷ್ಟು, ಅರ್ಧ ಚಮಚ ಸಾಕು. ಅರ್ಧ ಟೀ ಸ್ಪೂನ್ ಚಕ್ಕೆ. ಮೊದಲು ಚಕ್ಕೆನಾ? ಚಕ್ಕೆ, ಆಮೇಲೆ ಏಲಕ್ಕಿ ಸಾಕು. ಆಮೇಲೆ ಲವಂಗ ಅವೆಲ್ಲ ನಾವು ಒಂದು 20 ಗ್ರಾಮ್ ಇಟ್ಕೊಂಡಿದ್ವಿ. 10 ಗ್ರಾಮ್ ರುಬ್ಬಕ್ಕೆ ಹಾಕೊಂಡು 10 ಗ್ರಾಮು ಒಗ್ಗರಣೆಗೆ ಇಟ್ಕೊಂಡಿದ್ವಿ. ಈಗ ಪುದೀನ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕೋಬೇಕು. ಇವಾಗ ಟೊಮೆಟೊ ಒಗ್ಗರಣೆಗೆ ಹಾಕೋದು. ಇವಾಗ ರುಬ್ಬಿರೋದು ಹಾಕೋಬೇಕು. ಎಷ್ಟು ಸುಲಭವಾಗಿ ತೋರಿಸ್ತೀರಿ ಅಮ್ಮ ಯಾವಾಗಲೂ ನೀವು. ಯಾರು ಬೇಕಾದ್ರೆ ದಿಢೀರ್ ಅಂತ ಮಾಡ್ಕೋಬಹುದು, ಆ ತರದ್ದು. ಹೌದು. ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡವು 1.5-2 ಕಂತೆ ಇಟ್ಕೊಂಡಿರ್ಬೇಕು. ಅದು ಸಣ್ಣಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ರೆ ಒಗ್ಗರಣೆಗೆ ಹಾಕಕ್ಕೆ ಚೆನ್ನಾಗಿರುತ್ತೆ. ಓಕೆ.
ಎಷ್ಟು ಕಟ್ ತೊಗೊಂಡಿದ್ಯಮ್ಮ ಇದು? ನಾವು 1.5 ಕಟ್ ಇಟ್ಕೊಂಡಿದ್ದೀವಿ. ಹಾ, ಒಗ್ಗರಣೆ ಮಾಡಿ ಇಟ್ಕೊಂಡಿರೋದ್ರೊಳಗೆ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಇವಾಗ್ಲೇ ಅಂತ ಒಳ್ಳೆ ಪರಿಮಳ ಘಮ ಇದೆ. ಹಂಗಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನೋ ಪಲಾವ್ ಚೆನ್ನಾಗಿರುತ್ತೆ ಅಂತ. ಹಾ, ಚೆನ್ನಾಗಿತ್ತು. ಇರುತ್ತೆ ಅಲ್ಲ, ಇತ್ತು ಆಗ್ಲೇ. ಅದೇ ಹಾ, ರುಚಿ ನೋಡಿ ನಾವು ಬಂದಿದ್ದೀವಿ ಇವತ್ತು. ಅದೇ ಒಂದು ಪಲಾವ್ ಸಿಗ್ತಾ ಇದೆ. ಇವಾಗ ರುಬ್ಬಿರೋದು ಹಾಕಬೇಕು. ಅದು 1 ನಿಮಿಷ ಎಣ್ಣೆ ಒಳಗೆ ಬಾಡಿಸ್ಕೊಂಡ್ರೆ, ಮಸಾಲೆನೂ 1 ನಿಮಿಷ ಎಣ್ಣೆ ಒಳಗೆ ಇದಾದರೆ ತುಂಬ ಚೆನ್ನಾಗಿರುತ್ತೆ. ಕೆಲಸ ಮಾಡೋದನ್ನ ನಮ್ಮ ಭಾರತೀಯರಿಂದ ಕಲಿಬೇಕು. ಹೌದು, ತುಂಬಾ ನೀಟಾಗಿ. ಹೌದೌದು. ಇವಾಗ ಉಪ್ಪು ಹಾಕಿ, ಇವಾಗ ಈ ಅಕ್ಕಿನ ತೊಳೆದು ಆ ಕುಕ್ಕರ್ ಒಳಗೆ ಹಾಕಬೇಕು. ಒಂದು ಸ್ವಲ್ಪ ಅಕ್ಕಿ ತೊಳ್ಕೊಡಮ್ಮ. ತೊಳೆದಿದ್ದು ರೆಡಿ ಆಗಿದೆ. ಅದನ್ನ ತೆಗೆದು ಆ ಮಸಾಲೆ ಕುಕ್ಕರ್ನಲ್ಲಿ ಹಾಕ್ಬೇಕು. ಅಮ್ಮ, ಅಕ್ಕಿ ಬಂದ್ಬಿಟ್ಟು ಸೋನಾ ಮಸೂರಿ. ಅಕ್ಕಿ ಬಂದ್ಬಿಟ್ಟು ಒಳ್ಳೆ ಅಕ್ಕಿ, ಸೋನಾ ಮಸೂರಿ. ಬಸುಮತಿ ಆ ಥರದ್ದಲ್ಲ, ನಮ್ಮ ಅಕ್ಕಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬೇಕು. ಆ ಮಳೆ ತನಕ ಹಾಕ್ಬಿಡಪ್ಪ. 2 ಲೋಟ ಅಕ್ಕಿಗೆ 6 ಲೋಟ ನೀರು. ಪಲಾವ್ಗೆ ಸ್ವಲ್ಪ ಗೋಡಂಬಿ ಹಾಕಿದ್ರೆ ಒಳ್ಳೆ ರುಚಿ. ಒಂದು ಸ್ವಲ್ಪ, ಒಂದು 50 ಗ್ರಾಮ್ ಚೆನ್ನಾಗಿರುತ್ತೆ. 50 ಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸಿಕ್ಕದ್ರೆ ಉಪ್ಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂಚೂರು ಹಾಕಮ್ಮ, ಇನ್ನೊಂಚೂರು ಹಾಕು ಬರ್ತಿ. ಉಪ್ಪು ಹಾಕಿದ್ದೆಲ್ಲ ಆಗಿದೆ. ನೀರು ಹಾಕಿದ್ದೀವಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡೋದು. ಒಂದೇ ಒಂದು ವಿಷಲ್ ಸಾಕು. ಜೀವನ ರುಚಿಯನ್ನು ಕಂಡದ್ರಿಂದ ನಮ್ಗೆ ಈ ರುಚಿಯೂ ಮುಖ್ಯ ಅಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚು ನೀವು ನಿಮ್ ಸ್ಫೂರ್ತಿ, ನಿಮ್ಮ ಜೀವನ ರುಚಿ ಇದೆಯಲ್ಲ, ಅದ್ರ ಮುಂದೆ ಈ ರುಚಿ ನನಗೆ ದೊಡ್ಡದಲ್ಲ. ನಿಮ್ಮನ್ನ ನೋಡ್ಬೇಕು, ಜೀವನ ರುಚಿಯನ್ನ ಬದುಕಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ಈ ಕಾಲಕ್ಕೆ ದೊಡ್ಡ ಸಂದೇಶ ಅಂತ. ನಿಮ್ಮನ್ನ ನೋಡಿ ಹೋಗ್ಬೇಕು ಅಂತ ನಾನು ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀನಿ. ಖಂಡಿತ. ಯಾಕಂದ್ರೆ ಇವಾಗ ಬೆಂಗಳೂರು ಪೇಟೆಲಿ ಫುಡ್ ಸ್ಟ್ರೀಟೇ ತುಂಬ ಹೋಗಿದೆ. ಎಲ್ಲರೂ ಅಂಗಡಿಗೆ ಹೋಗಿ ಬೆಳಗ್ಗೆ ಇಡ್ಲಿಯಿಂದ ಶುರು. ಅಮ್ಮ ಇಡ್ಲಿ ತಗೊಂಡ್ಬಂದ್ಬಿಡೋಣ, ಬೇಗ ಹೊತ್ತಾಗಿ ಹೋಗ್ಬಿಡುತ್ತೆ ಅನ್ನೋದೇ ಬಂದ್ಬಿಟ್ಟಿದೆ. ಟೈಮ್ ಇಲ್ಲ, ನಮಗೆ ಮಾಡ್ಕೊಳಕ್ಕಾಗಲ್ಲ ಅನ್ನೋದೇ ಜಾಸ್ತಿ ಜನ. ನನಗೆ ಇಷ್ಟ ಆಗಲ್ಲ. ಏನು ಇಷ್ಟು ಅನುಕೂಲ ಇದ್ದಾಗಲೂ ನಾವೇ ಈ ಅಲರ್ಜಿ, ಈ ಕಾಯಿಲೆ ಇದೆಲ್ಲ ತಂದ್ಕೊಂಡು ಒದ್ದಾಡ್ತಾ ಇದ್ದೀವಿ. ಮನೆ ಫುಡ್ ತಿನ್ಲಿ. ಕೆಲಸ ಇಲ್ಲದೆ ಇದ್ರೆ ಖಾಲಿ ಅಲ್ವಾ ಜಗತ್ತ? ಜಗತ್ತೇ ಖಾಲಿ. ಏನಿದೆ, ಹಣಕ್ಕಾಗಿಯೋ ಅಥವಾ ಇನ್ಯಾವುದಕ್ಕಾಗಿಯೋ ಕೆಲಸ ಮಾಡೋದಲ್ಲ. ಏನು ಇವ್ರೀಗ ಸುಮ್ಮನೆ ಕೂತ್ರು ಜೀವನ ಹೋಗಲ್ವಾ? ಹೋಗುತ್ತೆ. ಮಾಡ್ತಾ ಇರೋದಷ್ಟೇ. ಫಲಾಫಲಗಳೆಲ್ಲ ಆಮೇಲೆ ಅದು ಬಂದೇ ಬರುತ್ತೆ, ಯೋಚನೆ ಮಾಡಬಾರ್ದು. ಅಲ್ಲ, ಬಂದ್ರು ನಮಗೆ ಬೇಡ, ನಮ್ಗೆ ತುಂಬಾ ಬೇಕು ಇಲ್ಲ. ಅದಕ್ಕೂ ಮೀರುವುದಂತ, ಬಿಡುವುದಲ್ಲ ಮೀರುವುದಂತ. ಅದು ಇವರಿಂದ ನಾನು ನೋಡಿದ್ದೆ. ಪ್ರತಿ ದಿವಸ ಬೆಳಿಗ್ಗೆ ನಡ್ಕೊಂಡು ಹೋಗುವಾಗೆಲ್ಲ ಇವ್ರು ನೆನ್ಪು ಮಾಡ್ಕೊತೀನಿ. ಅಮ್ಮ, ಈಗ ಒಂದು ವಿಷಲ್ ಬಂತಾ? ಒಂದು ವಿಷಲ್ ಬಂದಿದೆ. ಈಗ ಅದು ಕೂಲ್ ಆಗ್ತಾ ಇದೆ. ಇನ್ನೊಂದು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡೋಣ ಅದು ಹೆಂಗಾಗಿದೆ. ಓಪನ್ ಮಾಡಪ್ಪ. ಸೂಪರ್ ಸೂಪರ್ ಸೂಪರ್. ನೋಡಿ ಹೆಂಗಿದೆ ಪರಿಮಳ. ಹರಿತಾ ಮೆಂತೆ ಪಲಾವ್ ರೆಡಿ. ಮೆಂತ್ಯ ಪಲಾವ್ ರೆಡಿ ಆಗಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ಚಟ್ನಿ ಸರಿಯಾಗಿದೆ. ಬರ್ತಿ ಕೆಳಗಡೆ ಇಳಿಸ್ಕೊಪ್ಪ. ನೋಡಿ, ಸೂಪರ್ ಸೂಪರ್. ಇವಾಗೆಲ್ಲ ರೆಡಿ ಆಗಿದೆ. ರುಚಿ ಕೊಡೋದು. ಓಕೆ. ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕೊಂಡ್ರೆ ಸವಿಯಕ್ ಚೆನ್ನ.
ಇದು ಸುಲಭವಾದ ಮೆಂತ್ಯ ಪಲಾವು. ಮನೆಯಲ್ಲಿ ಯಾವಾಗ ಬೇಕಂದ್ರೆ ಒಂದು 10 ನಿಮಿಷದಲ್ಲಿ ತಯಾರು ಮಾಡ್ಕೋಬಹುದು. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ತಿನ್ನೋರಿಗೆ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಚಟ್ನಿ ಅಥವಾ ಮೊಸರು ಬಜ್ಜಿ ಏನು ಬೇಕಾದ್ರೆ ಹಾಕೊಂಡು ತಿನ್ಬೋದು. ಮಕ್ಕಳಿಗೂ ಬಾಕ್ಸ್ಗಳಿಗೆ ಮಾಡ್ಕೊಡೋಕ್ಕೂ ಭಾಳ ಚೆನ್ನಾಗಿರುತ್ತೆ. ಆಫೀಸ್ಗಳಿಗೆ ತೊಗೊಂಡೋಗೋಕ್ಕೂ ಚೆನ್ನಾಗಿರುತ್ತೆ. ನಾವು ಅದನ್ನ ಮಾಡಿ ಇವಾಗ ಅರುಣ್ ಅವ್ರಿಗೆ ರುಚಿ ನೋಡಲಿಕ್ಕೆ ಕೊಡ್ತಾ ಇದ್ದೀವಿ. ಮಂಟಪ ಐಸ್ ಕ್ರೀಮ್ ಅವ್ರು ಬಂದಿದ್ರು, ನಿಮ್ಮನ್ನ ಹಾಡಿ ಹೊಗಳಿದ್ರು, ನಿಮ್ಮನ್ನ ಭೇಟಿ ಮಾಡೋಕ್ಕೋಸ್ಕರ ಬಂದಿದ್ರು. ನಾನು ಹೇಳಿದ್ನಲ್ಲ, ಇದಾಗಲೇ ರುಚಿ ಅದ್ಭುತವಾಗಿತ್ತು, ಅದಕ್ಕಾಗಿ ಬಂದ್ವಿ, ನೀವು ತೋರಿಸಿದ್ರಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಮೆಂತೆ ಪಲಾವ್, ಬಿಸಿ ಬಿಸಿಯಾದ ಮೆಂತೆ ಪಲಾವ್. ಮೆಂತೆ ಸೊಪ್ಪು ಕಾಣ್ತಾ ಇದೆ, ಮೆಂತ್ಯ ಸೊಪ್ಪು ಅದ್ಭುತವಾಗಿ. ಕಲರ್ ಹೆಂಗಿದೆ ನೋಡಿ, ಹಬ್ಬ. ಆಹಾ, ಚೆನ್ನಾಗಿದ್ಯಾರು? ಉಪ್ಪು ಸರಿಯಾಗಿದ್ಯಪ್ಪ? ಹೌದು. ಹೌದಾ? ಎಲ್ಲ ಅದ್ಭುತ, ಎಲ್ಲ ಕರೆಕ್ಟು. ಅವತ್ತೇನು ರುಚಿ ಇತ್ತು, ಇವತ್ತು ಅದೇ ರುಚಿ. ಆ ಕೈ ರುಚಿ ಬರ್ತೀವಿ ನಾವು. ಅದ್ಭುತವಾದ ಮೆಂತೆ ಪಲಾವ್ ಮನೆ ಮಾಡ್ಕೊಳ್ಳಿ. ಹಬ್ಬ. ಅವರು ಹೇಳಿದ್ರು ನಿಮ್ದು ಹಳೆ ಶೈಲಿ ಇರ್ತಲ್ಲ, ಸುಲಭವಾಗಿ ಮಾಡ್ಕೊಬೋದು ಮನೆ. ಹೌದು, ಸುಲಭವಾಗಿ ಮಾಡ್ಕೊಳ್ಳೋಂಗಿರ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು. ಹಬ್ಬ ಅಂಥದ್ದೇ ಸುಲಭವಾದ ಮೆಂತೆ ಪಲಾವ್ ನೀವು ಮಾಡ್ಕೊಂಡು ಹೇಳಿ. ನಾವು ಅದಕ್ಕಾಗಿ ಓಡಿ ಬಂದಿರ್ತೀವಿ ಇಲ್ಲಿ ಮಾಡ್ಕೊಳಕ್ಕಿದು ಯಾವ ರೀತಿ ಇರುತ್ತೆ ನೋಡೋಕ್ಕೆ. ಅಮ್ಮ ಮಾಡಿ ತೋರಿಸಿದ್ರು, ಧನ್ಯವಾದ ಹೇಳ್ತಾ ಮುಂದಿನ ಸತಿಗೆ ಇನ್ನೊಂದು ರೆಸಿಪಿ ಮತ್ತೆ ಸಿಗೋಣ. ನಾವಂತೂ ಇದು ಮುಗಿಸ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.